ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 20 ಮತ್ತು 21ನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ಸ್ ಬಂದಿದೆ. ಸೊ ಗೃಹಲಕ್ಷ್ಮಿ 20 ಮತ್ತು 21ನೇ ಕಂತಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ. ಹಾಗಾದರೆ ಫ್ರೆಂಡ್ಸ್, 20 ಮತ್ತು 21ನೇ ಕಂತಿನ ಬಗ್ಗೆ ಏನಂದರೆ 20ನೇ ಕಂತು ಇನ್ನೂ ಕೆಲವೊಬ್ಬರಿಗೆ ಜಮಾ ಆಗಿಲ್ಲ. ಹಾಗೆ 21ನೇ ಕಂತಿನ ಬಗ್ಗೆ ಏನಂದರೆ ಕೆಲವೊಬ್ಬರು ಎಲ್ಲ ಅಪ್ಡೇಟ್ಸ್ನ ಕೊಡ್ತಾ ಇದ್ದಾರೆ. ಏನಂತ ಅಂದರೆ ಗೃಹಲಕ್ಷ್ಮಿ 21ನೇ ಕಂತು ಇದೇ ಸೋಮವಾರ ಅಂದರೆ ಜೂನ್ 15ರಂದು ಗೃಹಲಕ್ಷ್ಮಿ 20ನೇ ಕಂತು ಎಲ್ಲ ಮಹಿಳೆಯರಿಗೆ ಜಮಾ ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಹಾಗೆ 20ನೇ ಕಂತು ಇನ್ನೂ ಯಾರ್ಯಾರಿಗೆ ಜಮಾ ಆಗಿಲ್ಲ, ಯಾಕೆ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗಿದ್ದರೆ ನೋಡೋಣ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, 21ನೇ ಕಂತಿನ ಬಗ್ಗೆ ತಿಳ್ಕೊಳ್ಳೋಕೆ ಮೊದಲು 20ನೇ ಕಂತಿನ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಏನಂದರೆ ಈ ಗೃಹಲಕ್ಷ್ಮಿ 20ನೇ ಕಂತು ಈಗಾಗಲೇ 50% ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಅಂದರೆ ಸರ್ಕಾರ ಈಗಾಗಲೇ 50% ಗೃಹಲಕ್ಷ್ಮಿ ಹಣನ ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಆದರೆ ಇನ್ನೂ 50% ಮಹಿಳೆಯರಿಗೆ ಅಂದರೆ ರಾಜ್ಯ ಸರ್ಕಾರದ ಇನ್ನೂ 50% ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ. ಆದರೆ ಅದು ಇನ್ನು ಮುಂದೆ ಜಮಾ ಆಗುತ್ತೆ ಅಂತ ಈಗಾಗಲೇ ಬಂದ ಅಪ್ಡೇಟ್ಸು. ಏನಂದರೆ ಫ್ರೆಂಡ್ಸ್, ಈಗಾಗಲೇ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಮೊದಲನೇ ಹಂತದಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗಿದೆ. ಈಗ 2 ದಿನದಿಂದ 2ನೇ ಹಂತನೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ 2ನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡೋಕ್ಕೂ ಕೂಡ ಇವಾಗ 2 ದಿವಸದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾದರೆ ಮೊದಲನೇ ಹಂತದಲ್ಲಿ ಯಾರ್ಯಾರಿಗೆ ಹಣ ಬಂದು ಜಮಾ ಆಗಿಲ್ಲ ಮಹಿಳೆಯರಿಗೆ, ಆ 2ನೇ ಹಂತದಲ್ಲಿ ಹಣವನ್ನು 20ನೇ ಕಂತಿನ ಹಣವನ್ನು ಜಮಾ ಮಾಡ್ತಿದ್ದಾರೆ. ಹಾಗೆ 3ನೇ ಅಂದರೆ ಫ್ರೆಂಡ್ಸ್ ಏನಂದರೆ ಒಂದು ದಿವಸದಲ್ಲಿ 7ರಿಂದ 8 ಲಕ್ಷ ಜನರಿಗೆ ಮಾತ್ರ ಜಮಾ ಆಗುತ್ತೆ. ಅಂದರೆ ಅಷ್ಟು ಮಹಿಳೆಯರಿಗೆ ಮಾತ್ರ ಜಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಇದನ್ನು ಹಂತವಾಗಿ ಮಹಿಳೆಯರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಸೊ ಅಂದರೆ ಈಗಾಗಲೇ 20ನೇ ಕಂತಿನ ಹಣ ಏನಂದರೆ ಮೊದಲನೇ ಹಂತದಲ್ಲಿ ಜಮಾ ಆಗಿದೆ ಸ್ವಲ್ಪ ಮಹಿಳೆಯರಿಗೆ. ಇವಾಗ 2ನೇ ಹಂತನೂ ಕೂಡ 2 ದಿವಸ ಆಯಿತು ಸ್ಟಾರ್ಟ್ ಮಾಡಿದ್ದಾರೆ ಬಿಡುಗಡೆ ಮಾಡೋಕ್ಕೆ. ಅಂದರೆ ಒಟ್ಟಿನಲ್ಲಿ ಇವಾಗ 50% ಮಹಿಳೆಯರಿಗೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ 50% ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಆಗಿದೆ 20ನೇ ಕಂತಿನದು. ಇನ್ನು ಉಳಿದ ಮಹಿಳೆಯರು ಅಂದರೆ ಉಳಿದ 50% ಮಹಿಳೆಯರಿಗೆ ಇವಾಗ 2ನೇ ಹಂತದಲ್ಲೂ ಮತ್ತು ಇದು 2ನೇ ಹಂತ ಆದಮೇಲೆ 3ನೇ ಹಂತದಲ್ಲೂ ಕೂಡ ಹಣವನ್ನು ಬಿಡುಗಡೆ ಮಾಡಿ ಅಂದರೆ ಮಹಿಳೆಯರ ಖಾತೆಗೆ ಹಣವನ್ನು ಜಮೆ ಮಾಡಿ ಅಂದರೆ ಕರ್ನಾಟಕ ಸರ್ಕಾರದ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಮಹಿಳೆಯರಿಗೂ ಆ ಹಣವನ್ನು 20ನೇ ಕಂತಿನ ಹಣವನ್ನು ಪೂರ್ತಿಯಾಗಿ ಸೇರುವಂತೆ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಈಗಾಗಲೇ ಹೊಸ ಅಪ್ಡೇಟ್ಸ್ ಬಂದಿದೆ. ಫ್ರೆಂಡ್ಸ್, ಹಾಗಿದ್ರೆ ಇವಾಗ 21ನೇ ಕಂತಿನ ಬಗ್ಗೆ ನೋಡೋಣ. ಏನಂದರೆ ಫ್ರೆಂಡ್ಸ್, ಈ 20ನೇ ಕಂತಿನ ಬಗ್ಗೆ ಯಾರೂ ಕೂಡ ವರಿ ಮಾಡ್ಕೋಬೇಡಿ. ಇನ್ನೂ 50% ಮಹಿಳೆಯರಿಗೆ 20ನೇ ಕಂತಿನ ಹಣ ಜಮಾ ಆಗಬೇಕಾಗಿದೆ. ಅದು ಈ 2ನೇ ಹಂತ ಮತ್ತು 3ನೇ ಹಂತದಲ್ಲಿ ಕಂಪ್ಲೀಟಾಗಿ ಎಲ್ಲ ಮಹಿಳೆಯರಿಗೆ 20ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಸೊ ಅದು ಖಂಡಿತವಾಗಲೂ ಈ 2ನೇ ಹಂತದಲ್ಲಿ ಇಲ್ಲ 3ನೇ ಹಂತದಲ್ಲಿ ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ. ಇನ್ನು 21ನೇ ಕಂತಿನ ಬಗ್ಗೆ ನೋಡೋದಾದರೆ ಫ್ರೆಂಡ್ಸ್, 21ನೇ ಕಂತಿನ ಹಣ ಯಾವ ಮಹಿಳೆಯರಿಗೂ ಅಂದರೆ ರಾಜ್ಯ ಸರ್ಕಾರದಲ್ಲಿರುವ ಯಾವ ಮಹಿಳೆಯರ ಖಾತೆಗೂ ಇನ್ನೂ ಜಮಾ ಆಗಿಲ್ಲ ಫ್ರೆಂಡ್ಸ್. ಅಂದರೆ 21ನೇ ಕಂತು ಇನ್ನೂ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಇವಾಗ ಬಂದ ಹೊಸ ಅಪ್ಡೇಟ್ಸ್ ಪ್ರಕಾರ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸದ್ಯಕ್ಕೆ 21ನೇ ಕಂತಿನ ಬಗ್ಗೆ ಯೋಚನೆ ಮಾಡಿಲ್ಲ. ಅಂದರೆ ಏನು ಫ್ರೆಂಡ್ಸ್, 20ನೇ ಕಂತಿನ ಹಣನೇ ಇನ್ನೂ 20ನೇ ಕಂತಿನ ಹಣನೇ ಇನ್ನೂ ಜಮಾ ಮಾಡಬೇಕಾಗಿದೆ ಮಹಿಳೆಯರ ಖಾತೆಗೆ. ಸೊ ಅದಕ್ಕಾಗಿ 21ನೇ ಕಂತಿನ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಇನ್ನು 20ನೇ ಕಂತಿನ ಹಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆದಮೇಲೆ 21ನೇ ಕಂತಿನ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಅಂದರೆ ಸದ್ಯಕ್ಕೆ 21ನೇ ಕಂತಿನ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಅಂದರೆ 21ನೇ ಕಂತು ಯಾವ ಮಹಿಳೆಯರಿಗೂ ಸದ್ಯಕ್ಕೆ ಜಮಾ ಆಗಲ್ಲ ಅಂತ ರಾಜ್ಯ ಸರ್ಕಾರದಿಂದ ಈಗಾಗಲೇ ಬಂದ ಹೊಸ ಸುದ್ದಿಯಾಗಿದೆ. ಸೊ ಅದಕ್ಕೆ 21ನೇ ಕಂತಿನ ಬಗ್ಗೆ ಯಾರೂ ಕೂಡ ಸದ್ಯಕ್ಕೆ ಯೋಚನೆ ಮಾಡಬೇಡಿ. ಇನ್ನು 20ನೇ ಕಂತು ಯಾವ ಮಹಿಳೆಯರಿಗೆ ಬಂದಿಲ್ಲ ಇನ್ನೂ ಅವರೆಲ್ಲರಿಗೂ ಸದ್ಯದಲ್ಲೇ ಬರುತ್ತೆ. ಅಂದರೆ ಈಗ 2ನೇ ಹಂತ ಇನ್ನು 2-3 ದಿವಸದಲ್ಲಿ 2ನೇ ಹಂತ ಬಿಡುಗಡೆ ಆದಮೇಲೆ 3ನೇ ಹಂತದಲ್ಲೂ ಕೂಡ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಮಾಡ್ತಾರೆ.
ಅಂದರೆ ಕಂಪ್ಲೀಟಾಗಿ 3ನೇ ಹಂತದಲ್ಲಿ ಕಂಪ್ಲೀಟಾಗಿ ಮುಗಿಯೋವರೆಗೂ ಕಂಪ್ಲೀಟಾಗಿ ಎಲ್ಲ ಮಹಿಳೆಯರ ಖಾತೆಗೂ 20ನೇ ಕಂತಿನ ಹಣ ಜಮಾ ಆಗಿರುತ್ತೆ. ಸೊ ಫ್ರೆಂಡ್ಸ್, ಅದಕ್ಕೆ ಯಾರು ಯೋಚನೆ ಮಾಡಬೇಡಿ, 20ನೇ ಕಂತಿನ ಹಣ ಎಲ್ಲರಿಗೂ ಬರುತ್ತೆ. ಅಂದಮೇಲೆ 20ನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಜಮಾ ಆದಮೇಲೆ ಮುಂದಿನ 21ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ರಾಜ್ಯ ಸರ್ಕಾರ ಯೋಚನೆ ಮಾಡುತ್ತೆ ಅಂತ ಈಗಾಗಲೇ ಬಂದ ಹೊಸ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಹೊಸ ಅಪ್ಡೇಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.